ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ನಿನ್ನ ಕಣ್ಣೀರೆಲ್ಲ ಒರೆಸಿ ಬಿಡುವರು, ನಿನ್ನ ಕರವ ಹಿಡಿದು ನಿನ್ನ ಕಾಯುವರು. ನಿನ್ನ ಕಣ್ಣೀರೆಲ್ಲ ಒರೆಸಿ ಬಿಡುವರು, ನಿನ್ನ ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ನೀ ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 126. ಆ ಕೀರ್ತನೆ 126 ಸುಂದರವಾದ ಕೀರ್ತನೆ. ಅದರ ಟೈಟಲ್ ಹೀಗಿದೆ: ಅಳುತ್ತಾ ಅಳುತ್ತಾ ಬಿತ್ತುವವರು ನಲಿ ನಲಿಯುತ್ತಾ ಕೊಯ್ಯುವರು. ಬಿತ್ತನೆ ಮಾಡುವವರು ಯಾವ ಪರಿಸ್ಥಿತಿಯಲ್ಲಿ ಅವರು ಬಿತ್ತನೆ ಮಾಡುತ್ತಾರೆ? ಅಳುತ್ತಾ ಅಳುತ್ತಾ ಕಣ್ಣೀರಿನಿಂದ ಗೋಳಾಡುತ್ತಾ ಬಿತ್ತನೆ ಮಾಡುವರು. ಆದರೆ ಬಿತ್ತನೆ ಮಾಡಿದ ಮೇಲೆ ಆ ಬೀಜ ಫಲ ಕೊಡುವಾಗ ನಗು ನಗುತ್ತಾ ಫಸಲನ್ನು ಕೊಯ್ಯುವರು. ಧೈರ್ಯದಿಂದಿರಿ. ಕೀರ್ತನೆ 126. ಸೆರೆಯಿಂದ ನಮ್ಮನ್ನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು. ಆವಾಗ ಪ್ರಾರ್ಥನೆ ಮಾಡುವಾಗ ನಾವು ಕಣ್ಣೀರಿನಲ್ಲಿ ಇರ್ತೇವೆ, ಆದರೆ ಆ ಅದ್ಭುತ ನಮಗೆ ಸಿಗುವಾಗ ಅದು ನಮಗೆ ಆಶ್ಚರ್ಯಕರವಾಗಿ ಮಾರ್ಪಾಡಾಗಿರುತ್ತೆ. ಉಕ್ಕಿತು ಆಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಎಂಥ ಮಹತ್ ಕಾರ್ಯವನ್ನು ಎಸಗಿದನು ಪ್ರಭು ಇವರ ಪರತೆ, ಇಂತೆಂದು ಆಡಿಕೊಂಡರು ತಮ್ಮ ತಮ್ಮೊಳಗೆ ಅನ್ಯ ಜನತೆ. ದೇವರು ಇವರ ಪರವಾಗಿ ಎಷ್ಟು ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಅನ್ಯ ಜನತೆ ನಮ್ಮನ್ನು ನೋಡಿ ಮಾತನಾಡಿಕೊಳ್ಳುವಷ್ಟರ ಮಟ್ಟಿಗೆ ದೇವರು ನಮ್ಮಲ್ಲಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ದೇವರು ನಮಗೆ ಮಹತ್ ಕಾರ್ಯಗಳು ಮಾಡಿದು ಸತ್ಯ. ಅವರು ಇಂದಿಗೂ ಮಾಡಲು ಶಕ್ತರಾಗಿದ್ದಾರೆ, ಅದು ಸತ್ಯಸ್ಯ ಸತ್ಯ. ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಆದ್ದರಿಂದ ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ನೆನಪಿಗೆ ತಂದುಕೊಂಡು ಆನಂದ ಭರಿತರಾಗಿರಿ, ವಿಶ್ವಾಸ ಪೂರಿತರಾಗಿರಿ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಾ ಅಳುತ್ತಾ ಬಿತ್ತುವವರು ನಲಿ ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವರು ಹರ್ಷಿಸುತ್ತಾ ಕೊಯ್ದು ತರುವರು ತೆನೆಗಳನ್ನು. ಇವತ್ತು ಬೀಜ ಅನ್ನುವುದು ಒಂದು ಪ್ರಾರ್ಥನೆಯ ರೂಪದಲ್ಲಿ. ಬೀಜ ದೇವರ ವಾಕ್ಯಕ್ಕೆ ಸಮಾನ. ಕಾರಣ, ನಾವು ಪ್ರಾರ್ಥನೆ ಮಾಡಿದ ತತ್ಕ್ಷಣ ಕೆಲವು ಆಶೀರ್ವಾದಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಇನ್ನು ಕೆಲವು ಆಶೀರ್ವಾದಗಳು ತಕ್ಕ ಸಮಯದಲ್ಲಿ ನಮಗೆ ಲಭಿಸುತ್ತದೆ. ಆದ ಕಾರಣ ದೇವರ ಬಳಿ ಹೋಗುವಾಗ ದುಃಖ, ಸಂಕಟ, ವೇದನೆ, ಕಣ್ಣೀರಿನಿಂದ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ, ನನ್ನ ಕಷ್ಟ ಹೀಗಿದೆ, ರೋಗ ಹೀಗಿದೆ, ಸಮಸ್ಯೆಗಳು ಹೀಗಿದೆ ಎಂಬುದಾಗಿ. ಆದರೆ ಆ ಪ್ರಾರ್ಥನೆ ಕಣ್ಣೀರಿನಿಂದ ಮಾಡಿ ನಾವು ಎದ್ದು ಹೋದ ನಂತರ ಆ ಬೀಜ ನಾವು ಬಿತ್ತನೆ ಮಾಡಿದ್ದೇವೆ. ಆ ಬೀಜ ತಕ್ಕ ಸಮಯದಲ್ಲಿ ಮೊಳಕೆಯೊಡೆದು ತೆನೆ ಬಂದು ಆ ಫಲವನ್ನ ನಾವು ಕೊಯ್ಯುವಾಗ ಅದು ನಮಗೆ ಸಂತೋಷ ಭರಿತವಾಗಿ, ಆನಂದ ಭರಿತವಾಗಿ ನಮಗೆ ಮಾರ್ಪಾಡಾಗುತ್ತದೆ. ಇದಕ್ಕೆ ಒಳ್ಳೆ ಉದಾಹರಣೆ ಹನ್ನಳು ದೇವರ ಸನ್ನಿಧಾನದಲ್ಲಿ ಬಂದಾಗ ತನ್ನ ಸವತಿಯ ಚುಚ್ಚು ನುಡಿಗಳು, ಜನರೆಲ್ಲರೂ ಬಂಜೆ ಬಂಜೆ ಎಂದು ಆಕೆಯನ್ನು ದೂಷಣೆ ಮಾಡುತ್ತಿದ್ದಂಥ ಪರಿಸ್ಥಿತಿ. ಆಕೆ ಕಣ್ಣೀರಿನಿಂದ ಗೋಳಾಡಿದಳು. ಎಷ್ಟರ ಮಟ್ಟಿಗೆ ಎಂದರೆ ಮಾತು ಬಾರದೆ ಇರುವಷ್ಟು ಕಣ್ಣೀರು, ತೊದಲು ನುಡಿಯಿಂದ ಆಕೆ ಕಣ್ಣೀರಿನಿಂದ ದೇವರಲ್ಲಿ ಪ್ರಾರ್ಥಿಸಿದಳು. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಎಂಬ ಬೀಜವನ್ನು ದುಃಖದಿಂದಲೇ ಅವಳು ಬಿತ್ತನೆ ಮಾಡಿದಳು. ಅವಳು ಮನೆಗೆ ಮರಳಿ ಹೋದಳು. ಆದರೆ 1 ವರ್ಷಕ್ಕೆ
ಅವಳ ಕೈಯಲ್ಲಿ ಪ್ರಾರ್ಥನೆ, ಆ ಪ್ರಾರ್ಥನೆ ಎಂಬ ಬೀಜ ತೆನೆಯಾಗಿ, ಫಸಲಾಗಿ, ಫಲವಾಗಿ ಕೈಯಲ್ಲಿ ಸಾಮುವೇಲ ಬಾಲಕನನ್ನ ಹಿಡಿದುಕೊಂಡು ಆಕೆ ಸಂತೋಷದಿಂದ ದೇವರಿಗೆ ಉಪಕಾರ ಸ್ಮರಣೆ ಮಾಡಿದಳು. ಹೌದು, ದೇವರು ನಮಗೆ ಮಹತ್ ಕಾರ್ಯಗಳನ್ನು ಮಾಡುವುದು ಖಚಿತ, ಅದು ಸತ್ಯ. ಆದ್ದರಿಂದ ಧೈರ್ಯವಾಗಿದ್ದು ನಾವು ಪ್ರಾರ್ಥನೆ ಎಂಬ ಬೀಜವನ್ನ ಬಿತ್ತಲು ಪ್ರಾರಂಭ ಮಾಡೋಣ. ಸೋತು ಹೋಗೋದಿರಿ. ಅದಕ್ಕಾಗಿ ಪ್ರಸಂಗಿ ಕಾಂಡದಲ್ಲಿ ನಾವು ನೋಡ್ತೇವೆ, ಮುಂಜಾನೆ, ಸಂಜೆ, ಮಧ್ಯಾಹ್ನ ಸಮಯ ಸಿಕ್ಕಿದಾಗಲೆಲ್ಲ ಬಿತ್ತನೆ ಮಾಡು. ಯಾರಿಗೆ ಗೊತ್ತು ಯಾವ ಬೀಜ ನಿನಗೆ ತಕ್ಕ ಸಮಯದಲ್ಲಿ ಫಲ ಕೊಡುತ್ತದೆ ಎಂಬುದಾಗಿ. ಆದ ಕಾರಣ ಉದಯ ಕಾಲದ ಪ್ರಾರ್ಥನೆ, ರಾತ್ರಿ ಕಾಲದ ಪ್ರಾರ್ಥನೆ, ಮಧ್ಯಾಹ್ನದ ಪ್ರಾರ್ಥನೆ, ಬಿಡುವಿರುವಾಗಲೆಲ್ಲ ದೇವರಿಗೆ ಪ್ರಾರ್ಥನೆಯಲ್ಲಿ ಒಂದಾಗಿ, ಪ್ರಾರ್ಥನೆಯ ಮೂಲಕ ನೀವು ಬೀಜವನ್ನು ಬಿತ್ತನೆ ಮಾಡಿ ಅದು ಫಸಲಾಗಿ, ಕೊಯ್ಲಾಗಿ, ತೆನೆಯಾಗಿ ನಿಮ್ಮ ಕೈಗೆ ಸಿಕ್ಕುವುದು. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆಯಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದು ಅನೇಕ ದುಃಖ, ಚಿಂತೆ, ಪೇಚಾಟ ಅವರನ್ನು ಕುಗ್ಗಿಸುವಂತೆ ಮಾಡಿರಬಹುದು. ಆ ಪ್ರಾರ್ಥನೆ ಮಾಡಲೂ ಸಹ ಆಗದಂತೆ ಆ ಚಿಂತೆಗಳು ಅವರನ್ನು ಅದುಮಿ ನಾಶ ಮಾಡುತ್ತಿರಬಹುದು. ಆದರೆ ಈ ಕಷ್ಟದಿಂದ, ಈ ನೋವಿನಿಂದ, ಈ ರೋಗದಿಂದ, ಈ ಸಮಸ್ಯೆಯಿಂದ ನನ್ನ ಯೇಸು ನನ್ನನ್ನು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ ಎಂದು ಅವರು ದೇವರಿಗೆ ಅಭಿಮುಖರಾಗಿ ಪ್ರಾರ್ಥನೆ ಮಾಡುವಂತೆ ಅವರ ಮನಸ್ಸನ್ನು ಪ್ರಕಾಶಗೊಳಿಸಿರಿ. ಅಂದು ಶಿಷ್ಯರು ಯೇಸುವಿನ ಬಳಿ ಬಂದು ಕೇಳಿಕೊಂಡರು, ಯೇಸುವೇ, ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡಿರಿ ಎಂದು. ಆ ರೀತಿಯಲ್ಲಿ ನಮಗೆ ಪ್ರಾರ್ಥನೆ ಮಾಡುವ ಆತ್ಮರನ್ನ ಕಳುಹಿಸಿಕೊಡಿ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ತಿಳಿಯದ ನಮ್ಮ ಬಲಹೀನತೆಯಲ್ಲಿ ಪರಿಶುದ್ಧಾತ್ಮರು, ನಮ್ಮೊಡನಿರುವ ಪರಿಶುದ್ಧಾತ್ಮರು ತಂದೆ ಚಿತ್ತಕ್ಕನುಗುಣವಾಗಿ ನಮ್ಮ ಬಲಹೀನತೆಯನ್ನು ಜಯಿಸಿ ಪ್ರಾರ್ಥನೆ ಮಾಡುವಂತೆ ಕಟ್ಟಲ್ಪಟ್ಟಿರುವ ತುಟಿ ನಾಲಿಗೆಗಳು ತೆರೆಯಲ್ಪಡಲಿ. ಜಕರ್ಯ 12:10 ಆ ದಿನಗಳಲ್ಲಿ ಹಂಬಲಿಸಿ ಬೇಡುವ, ಕಣ್ಣೀರಿನಿಂದ ಪ್ರಾರ್ಥಿಸುವ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನನ್ನ ಜನರನ್ನು ಅಭಿಷೇಕಿಸುತ್ತೇನೆಂದು ವಾಗ್ದಾನ ಮಾಡಿದ್ದೀರಿ. ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಹೋಗುವಾಗಲೂ, ಬರುವಾಗಲೂ, ಕೂರುವಾಗಲೂ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮೂಲಕ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದು ನಿತ್ಯ ಜೀವ, ಆಶೀರ್ವಾದ, ಬಿಡುಗಡೆ ಎಂಬ ಸತ್ಫಲಗಳನ್ನು ಕೊಯ್ಯುವ ಜನಾಂಗವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.